ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಸುಟ್ಟು ಬದನೆಕಾಯಿ ಗೊಜ್ಜು ಮಾಡೋಣ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಗ್ಯಾಸ್ ಮೇಲೆ ನಾನೊಂದು ಅರ್ಧ kg ಇದೆ, ಅದು ದೊಡ್ಡ ಬದನೆಕಾಯಿ, ಅದನ್ನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಅದು ಹಂಗೆ ಸುಟ್ಕೊಳ್ಳೋಣ ಗ್ಯಾಸ್ ಮೇಲೆ. ಇದು ಹಿಂದಿನಲ್ಲಿ ಬೈಗನ್ಕ ಬರ್ತಾ ಅಂತ ಹೇಳ್ತಾರೆ. ಕಡಾಯಿ ಒಂದು ಅದು ಸೈಡಲ್ಲಿ ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ ಅದ್ರ ಪಡ್ಗದು. ಇದು ಇನ್ನೊಂದು ಕಡೆ ಒಲೆ ಮೇಲೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಸೌಂಡ್ ಬರಲಿ. ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಇನ್ನು ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು ಒಂದು 5-6 ಎಲೆ ಹಾಕೋಣ. ಅದು ಫ್ರೈ ಆದಮೇಲೆ ಬೆಳ್ಳುಳ್ಳಿ ಒಂದು 10 ಎಸಳು ಬೆಳ್ಳುಳ್ಳಿ ಬಿಡಿಸಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಅದು ಚೆನ್ನಾಗಿ ಫ್ರೈ ಆಗಲಿ. ಕೆಂಪು ಫ್ರೈ ಆದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಂಪು ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 4 ಹಸಿಮೆಣ್ಸಿನ್ಕಾಯಿ ಇದೆ. ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 4 ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಖಾರದ ಪುಡಿನೂ ಹಾಕ್ತೀವಿ, ಅದರಿಂದ ನೋಡ್ಕೊಂಡು ಹಾಕೋಣ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ನಾನೊಂದು ದೊಡ್ಡದಾಗಿರೋ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಅರ್ಧ ಬೌಲ್ ಇದೆ, ಸಣ್ಣಗೆ ಹೆಚ್ಚಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್, ಚಪಾತಿಗೆ ಚೆನ್ನಾಗಿರುತ್ತೆ. ಇದು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಒಂದು ಸೈಡು ಬದನೆಕಾಯಿ ಅದು ಬೇಯ್ತಾ ಇದೆ. ನಾವು ಅದನ್ನು ತಿರುಗಿಸಿ ಬೇಯಿಸ್ಕೊಳ್ಳೋಣ. ಒಂದೇ ಕಡೆ ಇಟ್ಟರೆ ಒಂದು ಕಡೆ ಮಾತ್ರ ಬೇಯುತ್ತೆ, ಇನ್ನೊಂದು ಕಡೆ ಬೇಯೋದಿಲ್ಲ. ಅದು ತಿರುಗಿಸಿ ಫ್ರೈ ಮಾಡ್ಕೋಬೇಕು ಅದನ್ನು ಅವಾಗವಾಗ ನೋಡಿಕೊಂಡು. ಇದು ಈರುಳ್ಳಿ ಫ್ರೈ ಆಗಿದೆ. ಈಗ ನಾನು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಅದು ಮೆತ್ತಗ ಗಂಟ ಫ್ರೈ ಮಾಡ್ಕೊಳ್ಳೋಣ. ಕಮ್ಮಿ ಒಲೆಯಲ್ಲಿ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿನೇ ಇರಲಿ, ಪರವಾಗಿಲ್ಲ, ಏನಾಗೋದಿಲ್ಲ. ಅರಿಶಿನ ಪುಡಿ 1/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ. ಉಪ್ಪು ಬಂದು ಕಮ್ಮಿ ಹಾಕ್ಕೊಳ್ಳಿ, ಯಾಕಂದರೆ BP ಇರೋರು ಇರ್ತಾರೆ. ಉಪ್ಪು ಕಮ್ಮಿ ತಿಂದರೆ ಅದೆಲ್ಲ ಯಾವುದು ಬರಲ್ಲ, BP ಎಲ್ಲ ಯಾವುದೂ ಇರೋದಿಲ್ಲ. ಉಪ್ಪು ಸ್ವಲ್ಪ ಕಮ್ಮಿಯೇ ತಿನ್ನಬೇಕು, ನಾವಂತೂ ಕಮ್ಮಿನೇ ತಿಂತೀವಿ. ಈಗ ಟೊಮೊಟೊ ಮೆತ್ತಗಾಗಿದೆ, ಅದಕ್ಕೆ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕೋಣ. ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋಣ. 1 ಸ್ಪೂನ್ ಖಾರದ ಪುಡಿ ಹಾಕೋಣ. ನಂದು ಚಿಕ್ಕದು ಸ್ಪೂನ್ ಅದು, ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊತೀನಿ. ನಾನು ಏನಲ್ಲಿ ಹೇಳ್ತಾ ಇದ್ದೀನೋ ಅದಷ್ಟೇ ತಗೊಳ್ಳಿ. ನೀವು ಖಾರ ಬೇಕಾದ್ರೆ ಕಮ್ಮಿ ಜಾಸ್ತಿ ನೀವು ಮಾಡ್ಕೊಳ್ಳಿ. ಅದು ಸ್ಪೂನ್ ಚಿಕ್ಕದು ಅಂತ ನಾನು 2-3 ಸತಿ ಹಂಗೆ ಎತ್ತಾಕ್ಕೊತೀನಿ. ನೋಡಿ, ಬದನೆಕಾಯಿ ಇದು ಬೆಂದಿದೆ. ಇದನ್ನು ನಾವು ತೊಟ ಕಟ್ ಮಾಡಿಕೊಂಡು ಒಟ್ಟು ಸುಲ್ಕೊಳ್ಳೋಣ. ಒಟ್ಟು ತೆಗಿಬೇಕು ಪೂರ್ತಿ. ಅದು ತಿರುಗಿಸಿ ಇದು ಬೇಯಿಸ್ಕೋಬೇಕು ಚೆನ್ನಾಗಿ. ಒಟ್ಟು ಆರಾಮಾಗಿ ಬಿಡಿಸಿದ್ರೆ ಬಂದುಬಿಡುತ್ತೆ. ಇದು ಒಟ್ಟು ಬಿಡಿಸ್ಕೊಳ್ಳೋಣ. ಎಲ್ಲರೂ ಹೇಳ್ತಾರೆ ಯೂಟ್ಯೂಬಲ್ಲಿ, ಏನು ಈ ಥರ ಅಡುಗೆಗಳು ಮಾಡಿ ಚಿಕ್ಕದಾಗಿ ತೋರಿಸ್ತೀಯ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಡವರು ಅನ್ನೋರು ಇರ್ತಾರಲ್ಲ ಫ್ರೆಂಡ್ಸ್, ನಾವು ಬಿರಿಯಾನಿ ಮಾಡೋದು, ಅದು ಇದು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿ, ತುಪ್ಪ ಜಾಸ್ತಿ ಹಾಕಿ ಮಾಡೋದು, ಅದೆಲ್ಲ ಬಡವ್ರಿಗೆ ಆಗೋದಿಲ್ಲ ಮಾಡೋಕ್ಕೆ. ಬಡವ್ರ ಮನೇಲಿ ಮಕ್ಕಳು ಈ ಥರ ಯೂಟ್ಯೂಬ್ ನೋಡೋದಾಗ್ಬೋದು, ಮತ್ತು ಹೊರಗಡೆ ಏನಾದರೂ ತಿನ್ನೋದು ನೋಡೋದಾಗ್ಬೋದು, ನಮಗೂ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳಿಗೆ ಬಡತನ ಸಿರಿತನ ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಏನೋ ನಮ್ಮ ಬಜೆಟಲ್ಲಿ ನಮ್ಗೆ ಏನಾಗುತ್ತೋ ಅದನ್ನು ನಾವು ಮಾಡಿ ಅಥವಾ ಕೊಟ್ಟರೆ ಮಕ್ಕಳಿಗೆ ಟೇಸ್ಟ್ ಅನ್ನೋದಲ್ಲ. ಅದು ನಾವು ಕೇಕ್ ತಿಂತಾಯಿದ್ದೀವಿ ಅಂದರೆ ಕೇಕ್ ತಿಂತಾಯಿದ್ದೀವಿ ಅಷ್ಟೇ ಗೊತ್ತಾಗುತ್ತೆ ಅವ್ರಿಗೆ. ಹಾಗಾಗಿ ಬಜೆಟ್ ಕಮ್ಮಿನಲ್ಲಿ ನಾನು ಯಾವಾಗ ನಾವೇನು ಸಾವುಕಾರಲ್ಲ, ನಾವು ಬಡವರೇ ಏನೇ. ಹಂಗಾಗಿ ಬಜೆಟ್ ಒಳಗಡೆ ನಾನು ಮಾಡ್ತಾಯಿದ್ದೀನಿ. ಏನಪ್ಪ ಸ್ವಲ್ಪ ಜನ ಅಂತಾರೆ ಯೂಟ್ಯೂಬಲ್ಲಿ ಇದೆಲ್ಲ ಮಾಡಿದ್ರೆ ಕ್ಲಿಕ್ ಆಗುತ್ತಾ, ನೀನು ಚೆನ್ನಾಗಿರೋ ವೀಡಿಯೋ ಮಾಡಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದ್ಬಿಟ್ಟು. ಯೂಟ್ಯೂಬ್ ಅವ್ರೇನು ಅದೇ ಮಾಡಿ ಇದೇ ಮಾಡಿ ಅಂತ ಯಾರು ಏನು ಕೇಳೋದಿಲ್ಲ. ನಮ್ಮ ಅಡುಗೆ ಮಾಡೋದು ಕರೆಕ್ಟಾಗಿರಬೇಕು, ಚೆನ್ನಾಗಿರಬೇಕು ಅಷ್ಟೇ. ನೋಡಿ, ನಾನು ಫ್ರೈ ಮಾಡ್ಕೊಂಡಿರೋದನ್ನೆಲ್ಲ ಒಟ್ಟು ಬಿಡಿಸ್ಕೊಂಡು ನಾನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಟೊಮೊಟೊ ಅದೆಲ್ಲವನ್ನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಬದನೆಕಾಯಿನ.
ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆರಾಮಾಗಿ ನಾವು ತೊಗೊಂಡಿದ್ದೀವಲ್ಲ ಸೌಟು ಅದರೊಳಗಡೆ ಮ್ಯಾಶ್ ಆಗಿಬಿಡುತ್ತೆ. ಇಲ್ಲ ನನಗೆ ಅದ್ರಲ್ಲಿ ಮ್ಯಾಶ್ ಮಾಡೋಕ್ಕಾಗಲ್ಲ ಅಂದರೆ ಮ್ಯಾಶರ್ ಇದ್ದರೆ ತೊಗೊಂಡು ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸ್ಪೂನಲ್ಲೇ ಮಾಡಿಬಿಟ್ಟಿದ್ದೀನಿ ನೋಡಿ, 5 ನಿಮಿಷಕ್ಕೆ ಆಗೋಗಿದೆ ಅದು. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಇದು ರೆಡಿ ಆಗಿದೆ ಇವಾಗ. ಸುಟ್ಟು ಬದನೆಕಾಯಿ ಗೊಜ್ಜು, ಹಿಂದಿನಲ್ಲಿ ಬೈಗನ್ಕ ಬರ್ತಾ ಅಂತ ಹೇಳ್ತಾರೆ. ಚಪಾತಿಗೆ ಪುಲ್ಕಾಗೆ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನು ಚಿಕ್ಕ ಚಿಕ್ಕ ಅಡುಗೆಗಳೇ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಜೆಟಲ್ಲಿ ಮಾಡ್ಬೋದು ಆರಾಮಾಗಿ ಅಡುಗೆ. ಅದು ತರಬೇಕು ಇದನ್ನು ತರಬೇಕು ಅನ್ನೋದೇನಿಲ್ಲ. ಈ ಐಟಮ್ ಎಲ್ಲರ ಮನೆಗಳಲ್ಲೂ ಕೈಗೆ ಸಿಗೋವಂಥದ್ದೇ ಐಟಮ್ಸ್ ಇದು. ನಾನು ಪುಲ್ಕ ಮಾಡೋಕ್ಕೆ ಅದು ನನ್ನ ಜೊತೆಗೆ ಪುಲ್ಕ ಬೇಕು ನನಗೆ, ಹಂಗಾಗಿ ನಾನು ಪುಲ್ಕ ಮಾಡೋದನ್ನ ಆಲ್ರೆಡಿ ನಾನು ಹಿಟ್ಟು ಕಲಸಿಟ್ಕೊಂಡಿರೋದ್ರಲ್ಲಿ ನಾನು ಪುಲ್ಕ ಮಾಡ್ಕೊತಾ ಇದ್ದೀನಿ. ಪುಲ್ಕ ರೆಸಿಪಿ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂದರೆ ಪರವಾಗಿಲ್ಲ, ಅರ್ಥ ಆಗಿಲ್ಲ ಅಂದರೆ ನಾನು ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಒಂದ್ಸತಿ ಅದನ್ನೇ ಸಪ್ರೇಟಾಗಿ ಮಾಡಿ ಡೀಟೇಲಾಗಿ ತೋರ್ಸೋಕ್ಕೆ ಇದು ಮಾಡ್ತೀನಿ. ಈಗ ನಾನು ಆಲ್ರೆಡಿ ಚಪಾತಿ ನಾವು ಯಾವ ಥರ ತಿಳ್ಕೊತೀವಿ ಅದನ್ನೇ ಆ ಥರ ತಿಳ್ಕೊಬೇಕು. ಮೇಲೆ ಪಾಟ್ ಬಂದು ಹೆಂಚು ಮೇಲೆ ಬರಬೇಕು, ಮೇಲೆ ಪಾಟು ಉಲ್ಟಾ ಹೋಗಿ ಹೆಂಚು ಮೇಲೆ ಬೀಳಬೇಕು. ಇದೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ಕಡೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ನಾವು ಉಲ್ಟಾ ತಿರ್ಸ್ಕೊಂಡು ಆ ಕಡೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ನಾವು ಮತ್ತೆ ಉಲ್ಟಾ ಗ್ಯಾಸ್ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಆರಾಮಾಗಿ ಪುಲ್ಕ ಬರುತ್ತೆ, ಟೆನ್ಷನ್ ಏನಿಲ್ಲ. ನಿಮ್ಗೆ ಏನಾದರೂ ಇದರಲ್ಲಿ ನೀವು ಹೇಳಿದ್ದು ನನಗೆ ಅರ್ಥ ಆಗಿಲ್ಲ, ನನಗೆ ಇದು ಗೊತ್ತಾಗಲಿಲ್ಲ ಇದು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೋಡಿ ಆರಾಮಾಗಿ ಬರುತ್ತೆ. ಆದರೆ ನಾವು ಒತ್ತಬೇಕಾದ್ರೆ ಉಲ್ಟಾ ಸೀದಾ ಹಾಕ್ಕೊಂಡು ಒತ್ತಬಾರ್ದು. ಯಾವ ಡೈರೆಕ್ಷನಲ್ಲಿ ಒತ್ತೀವೋ ಅದೇ ಡೈರೆಕ್ಷನಲ್ಲಿ ಒತ್ತಬೇಕು. ಆಮೇಲೆ ಅದನ್ನು ತೆಗ್ದು ಹೆಂಚು ಮೇಲೆ ಉಲ್ಟಾ ಹಾಕ್ಬೇಕು. ಮೇಲೆ ಪಾಟ್ ಬಂದು ಹೆಂಚು ಮೇಲೆ ಬರಬೇಕು ಅಷ್ಟೇ. ಅದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ಉಲ್ಟಾ ಮಾಡಿಕೊಂಡು ಇನ್ನು ಸ್ವಲ್ಪ ಜಾಸ್ತಿ ಬಿಸಿ ಮಾಡಿಕೊಂಡು ನಾವು ಬೆಂಕಿ ಮೇಲೆ ಹಾಕ್ಕೋಬೇಕು. ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂತಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ನನಗೆ ಮೆಸೇಜ್ ಮೂಲಕ ತಿಳಿಸಿದ್ರೆ ನಾನು ಡೀಟೇಲಾಗಿ ಅದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಇದು ನನಗೆ ಜಸ್ಟ್ ಗೊಜ್ಜಲ್ಲಿ ತಿನ್ನೋದಕ್ಕೆ ನನಗೆ ಬೇಕಾಗಿತ್ತು ಪುಲ್ಕ, ಹಂಗಾಗಿ ನಾನು ಒಂದು 4 ಮಾಡ್ಕೊಂಡಿದ್ದೀನಿ. ಆರಾಮಾಗಿ ಬರುತ್ತೆ ನೋಡಿ. ಅದೇ ಒಂದು ಟ್ರಿಕ್ ಇದೆ, ಟ್ರಿಕ್ ಯೂಸ್ ಮಾಡಿದ್ರೆ ಆರಾಮಾಗಿ ಪುಲ್ಕ ಬರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಇವಾಗ ಬರ್ದಿರೋ ಇರೋರ್ಗೆ ಹೇಳ್ತಾ ಇದ್ದೀನಿ. ನೋಡಿ ರೆಡಿಯಾಗಿದೆ ಸುಟ್ಟು ಬದನೆಕಾಯಿ ಗೊಜ್ಜು ಮತ್ತು ಪುಲ್ಕ, ಬೈಗನ್ಕ ಬರ್ತಾ ಅಂತಾರೆ ಅದನ್ನು. ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಸಿಗೋಣ ಫ್ರೆಂಡ್ಸ್. ಬಾಯ್.